ಸುಮಾರು ದಿವಸದಿಂದ ಲಾಗ್ ಮಾಡ್ತಾ ಇದ್ದೀನಿ. ಆದರೆ ಏನಪ್ಪ ಅಂದರೆ ಎಲ್ಲರಿದ್ರಿಗೂ ಇದ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಮೊಬೈಲ್ ಹಿಂಗೆ ಎತ್ಕೊಂಡ್ಬಿಟ್ಟು ಈ ಥರ ಎಲ್ಲ ಮಾತಾಡೋಕ್ಕೆ ನನಗೆ ಬರಲ್ಲ. ಯಾಕೆಂದ್ರೆ ಸ್ವಲ್ಪ ಭಯ ಆಗ್ತದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆದರೆ ಒಬ್ಬೊಬ್ಬನೇ ಇದ್ದಾಗ ಕೆಲವೊಂದು ಸರಿ ನಾನು ಅಯೋಧ್ಯೆಗೆ ಹೋಗಿದ್ದೀನಿ, ಕಾಶಿಗೆ ಹೋಗಿದ್ದೀನಿ, ಮಥುರಾಗೆ ಹೋಗಿದ್ದೀನಿ, ಸುಮಾರು ಕಡೆ ಎಲ್ಲ ಕುಂಭಮೇಳಕ್ಕೂ ಸಮೇತ ಹೋಗಿದ್ದೀನಿ, ಒಬ್ಬನೇ ಹೋಗಿದ್ದೀನಿ, ಸೋಲೋ ಟ್ರಾವೆಲ್ ಮಾಡಿದ್ದೀನಿ. ಆದರೆ ತುಂಬ ಹಿಂಗೆ ಎತ್ಕೋಬೇಕು ಅಂದರೆ ಒಂಥರ ನಾಚಿಕೆ ಆದಂಗೆ ಆಗುತ್ತೆ. ಏನೋ ಒಂಥರ ಎಲ್ಲರೂ ನನ್ನೇ ನೋಡ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಒಂಥರ ಹಿಂಸೆ ಆದಂಗೆ ಆಗುತ್ತೆ. ಸುಮಾರು ಸರಿ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಆಗ್ತಾನೆ ಇಲ್ಲ ನನ್ನ ಕೈಲಿ ಮಾಡೋಕ್ಕೆ. ಸೊ ಇದು ಕೂಡ ಇದೊಂದು ಚಿಕ್ಕ ಮಿನಿ ಲಾಗು. ತುಂಬ ಜನ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಫುಲ್ ಎಂಡ್ವರೆಗೂ ನೋಡಿ. ಆದರೆ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾಕೆಂದರೆ ಸುಮಾರು ಒಂದು 2 ವರ್ಷದಿಂದನೂ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ನನ್ನ ಕೈಲಿ ಆಗ್ತಾಯಿಲ್ಲ. ಮೊಬೈಲ್ ಹಿಂಗೆ ಎತ್ಕೊಂಡು ಈ ಥರ ಎಲ್ಲ ಮಾಡೋಕ್ಕೆ ಹೊರಗಡೆ ಹೋದಾಗೆಲ್ಲ. ಸೊ ಇದೊಂದು ಚಿಕ್ಕ ಲಾಗು. ಏನಿಲ್ಲ, ನಾನು ಬೇಲೂರಿಗೆ ಬಂದಿದ್ದೆ ಕೆಲಸಕ್ಕೋಸ್ಕರ. ರೂಮ್ ಎಲ್ಲಿ ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ನೋಡಿರಿ, ಇದು ನಾನಿರುವ ರೂಮು. ಸೊ ಇದೆ ಇಲ್ಲಿಂದ ದೇವಸ್ಥಾನ, ಇಲ್ಲಿಂದ ಮೇನ್ ಗೋಪುರನೇ ಕಾಣಿಸ್ತಿದೆ ನೋಡಿ. ಇಲ್ಲಿಂದ ಮೇನ್ ಗೋಪುರ ಕಾಣಿಸ್ತಿದೆಯಲ್ಲ, ಇಲ್ಲೇ ರೂಮ್ ಹತ್ರದಲ್ಲೇ ಮಾಡಿದ್ದೀನಿ. ಸೊ ಹತ್ರದಲ್ಲಿ ಮಾಡಿದ್ದೀನಿ ಸಮೇತ, ಹತ್ರದಲ್ಲೇ ಇಲ್ಲೇ ಹಿಂಗೆ ಹೊರಗಡೆ ಡೋರ್ ಓಪನ್ ಮಾಡಿದರೆ ಕಾಣಿಬಿಡುತ್ತೆ ಸೀದಾ ದೇವಸ್ಥಾನ ಗೋಪುರದ. ಕೇವಲ ಒಂದು 100 ಮೀಟ್ರು ಇಲ್ಲ, ಒಂದು 100 ಮೀಟ್ರು ಇಲ್ಲ ಅಂದ್ಕೊತೀನಿ, ಅಷ್ಟೇ ದೂರ. 400 ರೂಪಾಯಿ. ಕೆಲಸದ ಮೇಲೆ ಬಂದಿರೋದು, ನಾನೇ ಟ್ರಾವೆಲ್ ಮಾಡೋಕ್ಕೆ ಬಂದಿಲ್ಲ, ಅಥವಾ ಟೂರಿಸ್ಟ್ ಆಗೋ ಕೂಡ ಬಂದಿಲ್ಲ. ಕೆಲಸದ ಮೇಲೆ ಸುಮಾರು ಊರುಗಳಿಗೆಲ್ಲ ಅಡ್ಡಾಡ್ತಾ ಇರ್ತೀನಿ. ಚಿಕ್ಕಮಂಗ್ಳೂರು, ಬೇಲೂರು, ಈ ಥರ ಸುಮಾರು ಡಿಸ್ಟಿಕ್ಗಳಿಗೆಲ್ಲ ಹೋಗ್ತಾ ಇರ್ತೀವಿ ಕೆಲಸದ ಮೇಲೆ. ಅಲ್ಲೆಲ್ಲ ಹೋದಾಗ ಅಲ್ಲಿ ವಾಕ್ ಮಾಡಬೇಕು, ಈ ಥರ ಎಲ್ಲ ಟ್ರೈ ಮಾಡ್ಬೇಕು ಅಂದ್ಕೊಂತೀನಿ. ಆದರೆ ಆ ಧೈರ್ಯ ಸಾಲದೇ ಇಲ್ಲ ನನಗಂತೂ. ಈ ಥರ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿರ್ತೀವಿ, ಎಲ್ಲ ಫುಲ್ ಕೊಳೆ ಆಗ್ಬಿಟ್ಟಿದ್ದಾವೆ. ನಾವು ಬೆಂಗಳೂರಿಗೆ ಹೋಗ್ಬಿಟ್ಟು ಎಲ್ಲ ಒಗಿಬೇಕು ಅಷ್ಟು. ಇದು ನನ್ನ ರೂಮು. ಒಂದು ಬೆಡ್ಡು, 2-3 ಬೆಡ್ಶೀಟು ಎಲ್ಲ ಕೊಟ್ಟಿದ್ರು, ಚೆನ್ನಾಗಿ ಇಟ್ಕೊಂಡಿಲ್ಲ ನಾನು ಅಷ್ಟೇ. ಇವೆಲ್ಲ ನಮ್ಮ ಐಟಮ್ಗಳು. ಇದು ನನ್ನ ಬ್ಯಾಗು. ಇದು ಟ್ರಾವೆಲ್ ಮಾಡೋಕ್ಕಂತಲೇ ಈ ಬ್ಯಾಗ್ ಕೂಡ ತಗೊಂಡಿದ್ದೆ. ಇದು ಕಾಶಿ ಅಯೋಧ್ಯೆ ಮಥುರಾಗೆ ಹೋಗ್ಬೇಕಾದ್ರೆ ತಗೊಂಡಿದ್ದು. ಅಲ್ಲಿವರೆಗೂ ಇಲ್ಲಿವರೆಗೂ ಇದೇನೇ ಇದೆ. ಇದು ನಮ್ಮ ಕಂಪ್ನಿ ಮೊಬೈಲ್ ಕೂಡ ಕೊಟ್ಟಿದ್ದಾರೆ ಕಂಪ್ನಿ. ಇನ್ನು ಕಿತ್ತೋಗಿರೋದು ಬ್ಯಾಂಡೇಜ್ ನೋಡ್ರಿ ಹೆಂಗೆ ಮಾಡಿದ್ದೀನಿ. ಪವರ್ ಬ್ಯಾಂಕ್ ಹೋಗಿದೆ, ಅದಕ್ಕೆ ಊದ್ಕೊಂಬಿಟ್ಟಿದೆ. ಅದಕ್ಕೋಸ್ಕರ ಇರಲಿ ಅಂತ ಹೇಳ್ಬಿಟ್ಟು ಹೊಸದೇ ಅವನು ತಗೊಂತಾನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬ್ಯಾಂಡೇಜ್ ಮಾಡಿದ್ದೀನಿ. ಓಕೆ, ರೂಮ್ ಇಷ್ಟು ಚೆನ್ನಾಗಿದೆ, ರೂಮೆಲ್ಲ ಚೆನ್ನಾಗೇ ಇದೆ. ಈ ಥರ ಕನ್ನಡಿ ಹಳ್ಳು ಅಲ್ಲೆಲ್ಲ ಬಟ್ಟೆ ಗಿಟ್ಟೆಲ್ಲ ಇಟ್ಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ, ಪರವಾಗಿಲ್ಲ. ರೂಮೆಲ್ಲ ಚೆನ್ನಾಗಿದೆ. ಕೇವಲ 400 ರೂಪಾಯಿ ಅಷ್ಟೇ. ಯಾಕೆಂದರೆ ಇದ್ರಾಗೆ ಟಿ ವಿ ಇಲ್ಲ ಅಂತ ಹೇಳ್ಬಿಟ್ಟು 400 ರೂಪಾಯಿ ಕೊಟ್ಟಿದ್ದಾರೆ. ಪರವಾಗಿಲ್ಲ, ನಾನು ಆರಾಮಾಗಿ ಒಬ್ಬನೇ ಇರ್ಬೋದು ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಧೈರ್ಯ ಸಾಲದ ಗುರು ಏನೇ ಅಂತೇಳಿ ಒಂಥರ ನಾಚಿಕೆ ಆದಂಗೆ ಆಗ್ಬಿಡ್ತೀನಿ. ಯಾರು ನೋಡ್ತಾ ಇದ್ದರೆ ನಾನು ಏನಾರು ಕೆಟ್ಟದಾಗ ಮಾತಾಡ್ತೀನೋ ಅಥವಾ ಇನ್ನೊಂದು ಏನೋ ಅಂತ ಹೇಳ್ಬಿಟ್ಟು ಈ ಥರ ಆಗ್ಬಿಡುತ್ತೆ. ಸೊ ನಿಮಗೆ ಯಾರಿಗಾರ ಈ ಥರ ಅನಿಸಿದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನಾನು ಸುಮಾರು ವೀಡಿಯೋಗಳೆಲ್ಲ ಓಡ್ತಾ ಇದ್ದಾವೆ. ಒಂದು ವೀಡಿಯೋ 1 ಮಿಲಿಯನ್ ಓಡಿದೆ, ಅದರ ಲಾಗ್ ವೀಡಿಯೋ ಎಲ್ಲ ಇನ್ನೊಂದು ಥರದ್ದು ಸುಮ್ಮನೆ ಕಾಮಿಡಿ ಥರ ವೀಡಿಯೋಗಳೆಲ್ಲ ಮಾಡ್ತಾ ಇರ್ತೀನಿ. ಅದು 1 ಮಿಲಿಯನ್ ಓಡಿದೆ. ಇನ್ನು ಕೆಲವು ಮೊನ್ನೆ ಎಲ್ಲ ಒಂದು ವೀಡಿಯೋ ಬಿಟ್ಟಿದ್ದೆ, ಅದು ಸಮೇತ 210K ಏನೋ ಓಡಿದೆ, ಇನ್ನೊಂದು 20K ಓಡ್ತಿದೆ. ಬಟ್ ಒಬ್ಬೊಬ್ಬನೇ ಮಾಡೋಕ್ಕೆ ಯಾರೂ ಇಲ್ಲದೆ ಇರೋ ಟೈಮಲ್ಲಿ ಫುಲ್ ಆನೆಸ್ಟಾಗಿ ಕ್ಲಿಯರಾಗಿ ಮಾತಾಡ್ತೀನಿ ಈ ಥರ. ಆದರೆ ಹೊರಗಡೆ ಎಲ್ಲರೂ ಹೋದೆ ಅಂದರೆ ನನ್ನ ಕೈಲಿ ಆಗೋದೇ ಇಲ್ಲ. ಹಿಂಗೆ ಮೊಬೈಲ್ ಹಿಂಗೆ ಎತ್ತೋಕೆ ಹೋದ್ರೂ ನಾಚಿಕೆದಂಗೆ ಆಗ್ಬಿಡುತ್ತೆ, ಯಾರು ನೋಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟೇ, ಇನ್ನೇನು ಇಲ್ಲ. ದಯವಿಟ್ಟು ಇದಕ್ಕೆ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಎಲ್ಲ ಫುಲ್ ಎಲ್ಲ ತುಂಬಿ ಕ್ಲೀನಾಗೆಲ್ಲ ತಗೊಂಡೋಗಿ ಎಲ್ಲ ಬೆಂಗಳೂರಾಗೆಲ್ಲ ಕ್ಲೀನಾಗಿ ಬಚ್ಚ ಉಜ್ಜಿ ಶಿವ ಅಂತ ಹಾಕೊಂಬಿಡ್ಬೇಕು. ಈ ಭಾನುವಾರ ಮಾತ್ರ ನಾನು ಪಕ್ಕ ಪಿಕ್ಚರ್ ಬಿಡುತ್ತೆ. ಯಾಕೆಂದರೆ ಅಷ್ಟೊಂದು ಬಟ್ಟೆಗಳಿದ್ದಾವೆ, ಇವೆಲ್ಲ ಇದು ಇದ್ದಾವೆ. ಆಮೇಲೆ ಬ್ಯಾಗಲ್ಲೂ ಸಮೇತ ಇದ್ದಾವೆ. ಎಲ್ಲವನ್ನೂ ಒಗೆದು ಪಿಕ್ಚರ್ ಬಿಟ್ಟು ಹೋಗುತ್ತೆ ನಂದಂತೂ. ಸೊ ನಾನು ಫ್ಯಾಮಿಲಿಯಾಗಿದ್ವಿ ಮುಂಚೆ ಎಲ್ಲ ಅಮ್ಮವ್ರ ಜೊತೆಗೆ. ಆದರೆ ಇವಾಗ ಸ್ವಲ್ಪ ಕೆಲಸ ಬೇರೆ ಕಡೆ ಬೇರೆ ಕಡೆ ಇದ್ದೀನಿ. ಎಷ್ಟು ಆರಾಮಾಗಿದ್ದೆ ಅವಾಗ ಅಂದರೆ ಬ್ಯಾಚುಲರ್ಸ್ ರೂಮ್ ಹುಡುಗರದ್ದು ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗುತ್ತೆ. ಭಾನುವಾರ ಬಂತು, ಬಟ್ಟೆ ಒಗಿಬೇಕಾರಂತೂ ಕೈಯೆಲ್ಲ ನೋವು ಬಂದು, ಕಾಲೆಲ್ಲ ನೋವು ಬಂದು ಪಿಕ್ಚರ್ ಬಿಡುತ್ತೆ. ಅಂದರೆ ಯಾಕೆ ಬೇಕಿತ್ತಪ್ಪ ನನಗೆ ಈ ಕರ್ಮ, ಆರಾಮಾಗಿ ನಾವು ಫ್ಯಾಮಿಲಿ ಜೊತೆಗೆ ಇದ್ಮೇಲೆ ಆರಾಮಾಗಿ ಇರ್ಬೋದಾಗಿತ್ತಲ್ಲ ಅನ್ನಿಸ್ಬಿಡುತ್ತೆ. ಆದರೂ ಬ್ಯಾಚುಲರ್ ಜೀವನ ಒಂಥರ ಆರಾಮ್ ಅನಿಸುತ್ತೆ ಒಂದೊಂದ್ಸರಿ ನೆನೆಸ್ಕೊಂಡ್ರೆ. ಆದರೂ ಊಟ ತಿಂಡಿ ವಿಚಾರದಾಗೆಲ್ಲ ಹೊರಗಡೆ 3 ಟೈಮ್ ಹೊರಗಡೆ ತಿಂದು ಹೊಟ್ಟೆ ನಮ್ಮದು ಕುಂಬಳಕಾಯಿ ಆಗಿಬಿಡುತ್ತೆ. ಒಂದೇ ಒಂದ್ಸರಿ ಲೈಕ್ ಕೊಟ್ಟು ಏನಾರ ನಿಮ್ಗೆ ಅನಿಸಿದ್ದ ಕಮೆಂಟ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ಮಿನಿಮಮ್ 1K ಓಡ್ತು ಈ ವಿಡಿಯೋ ಅಂದರೆ 101% ತುಂಬ ಹೆಲ್ಪ್ ಆಗುತ್ತೆ ನನಗೆ. ತುಂಬ ಧೈರ್ಯ ಪಡ್ಕೊಂಡು ನಾನು ಏನಾರು ಮಾಡ್ಬಿಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ಲೆಂತ್ವರೆಗೂ ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.